ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಭಾರತದ ಆರ್ಥಿಕತೆಯ ಕುರಿತು ವಿವಿಧ ಕ್ಷೇತ್ರಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಪ್ರಮುಖ ಸಮಿತಿಗಳು ಹಾಗೂ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ ಸಂವಿಧಾನಾತ್ಮಕ ಅವಕಾಶಗಳ ಬಗ್ಗೆ ನೋಡೋಣ. ಭಾರತದ ಆರ್ಥಿಕತೆಯ ಬಗ್ಗೆ ಇತ್ತೀಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನೇಕ ಪ್ರಶ್ನೆಗಳು ಕೇಳಲಾಗ್ತಿದ್ದು, ಈ ದೃಷ್ಟಿಕೋನದಿಂದ ಈ ವಿಡಿಯೋವನ್ನು ಮಾಡಲಾಗಿದೆ. ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡುವುದರ ಮೂಲಕ ಸದಾ ನೋಟಿಫೈ ಆಗಿರಿ. ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಆರಂಭಿಸೋಣ. ಆರ್ಥಿಕತೆಯ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದ ಪ್ರಮುಖ ಸಮಿತಿಗಳು ಹಾಗೂ ಅವುಗಳಿಗೆ ಸಂಬಂಧಿಸಿದ ವಿಷಯಗಳು. ಅಬಿದ್ ಹುಸೇನ್ ಸಮಿತಿ ಸಣ್ಣ ಕೈಗಾರಿಕೆಗಳ ಬಗ್ಗೆ, ಹಾಗೆಯೇ ಇದನ್ನು 1997ರಲ್ಲಿ ಸಮಿತಿಯನ್ನು ನೇಮಕ ಮಾಡಲಾಗಿರುತ್ತೆ. ನಂಜುಂಡಪ್ಪ ಸಮಿತಿ ಪ್ರಾದೇಶಿಕ ಅಸಮಾನತೆ ನಿವಾರಣೆ ಬಗ್ಗೆ ಅಧ್ಯಯನ ಮಾಡಲು ನೇಮಕವಾದ ಸಮಿತಿ ಇದಾಗಿದ್ದು, ಇದನ್ನು 2002ರಲ್ಲಿ ಸಮಿತಿಯನ್ನು ರಚಿಸಲಾಗಿದೆ. ಮಲ್ಹೋತ್ರಾ ಸಮಿತಿ ವಿಮಾ ಕ್ಷೇತ್ರ, ಇದು 1993ರಲ್ಲಿ ಈ ಸಮಿತಿಯನ್ನು ನೇಮಕ ಮಾಡಲಾಗಿತ್ತು. ಇದು IRDAI ಸ್ಥಾಪನೆಯ ಶಿಫಾರಸು ಮಾಡಲಾಗಿದೆ. ಈ ಸಮಿತಿಯು ಮಲ್ಹೋತ್ರಾ ಸಮಿತಿಯು IRDAI ಸ್ಥಾಪನೆಗೆ ಶಿಫಾರಸು ಮಾಡಿದೆ. ಮಹಾಜನ್ ಸಮಿತಿ ಸಕ್ಕರೆ ಕೈಗಾರಿಕೆಗಳ ಬಗ್ಗೆ ಅಧ್ಯಯನ ಮಾಡಲು 1997ರಲ್ಲಿ ಸ್ಥಾಪಿಸಲಾದ ಸಮಿತಿ ಇದಾಗಿದೆ. ನರಸಿಂಹನ್ ಸಮಿತಿ ಬ್ಯಾಂಕಿಂಗ್ ಅಥವಾ ಹಣಕಾಸು ವಲಯದ ಸುಧಾರಣೆಗೆ 1991 ಮತ್ತು 98ರ ಅವಧಿಯಲ್ಲಿ ನೇಮಕ ಮಾಡಲಾದ ಸಮಿತಿ ಇದಾಗಿದೆ. ನರಸಿಂಹನ್ ಸಮಿತಿ ಬ್ಯಾಂಕಿಂಗ್ ಹಣಕಾಸು ವಲಯ ಸುಧಾರಣೆಗೆ 1991ರಿಂದ 1998ರವರೆಗಿನ ಅವಧಿಯಲ್ಲಿ ನೇಮಿಸಲಾದ ಸಮಿತಿಯಾಗಿದೆ. ವೈದ್ಯನಾಥನ್ ಸಮಿತಿ ಇದು ಸಹಕಾರಿ ಕ್ಷೇತ್ರದ ಅಧ್ಯಯನದ ಕುರಿತು ನೇಮಿಸಲಾದ ಸಮಿತಿ. ವಿಜಯ್ ಕೇಳ್ಕರ್ ಸಮಿತಿ ತೆರಿಗೆ ಸುಧಾರಣೆಯ ಬಗ್ಗೆ ಅಧ್ಯಯನ ಮಾಡಲು ನೇಮಕ ಮಾಡಲಾದ ಸಮಿತಿ ಇದಾಗಿದೆ. ವಿಜಯ್ ಕೇಳ್ಕರ್ ಸಮಿತಿ ತೆರಿಗೆ ಸುಧಾರಣೆ. ಸುರೇಶ್ ತೆಂಡೂಲ್ಕರ್ ಸಮಿತಿ ಇದು ಬಡತನ ರೇಖೆ ಅಂದಾಜು ಮಾಡಲು 2009ರಲ್ಲಿ ನೇಮಿಸಲಾದ ಸಮಿತಿಯಾಗಿದೆ. ರಂಗರಾಜನ್ ವರದಿಯು ಬಡತನದ ಕುರಿತಾದ ಅಧ್ಯಯನಕ್ಕೆ ಸಂಬಂಧಿಸಿದೆ. ಹನುಮಂತರಾವ್ ಸಮಿತಿ ರಸಗೊಬ್ಬರ ಕೈಗಾರಿಕೆಗಳ ಬಗ್ಗೆ ಅಧ್ಯಯನ ಮಾಡಲು ನೇಮಕ ಮಾಡಲಾದ ಸಮಿತಿ. ಶಂಕರ್ ಆಚಾರ್ಯ ಸಮಿತಿ ಆರ್ಥಿಕ ವರ್ಷ ಬದಲಾವಣೆ ಕುರಿತಾಗಿ ವರದಿಯನ್ನು ನೀಡಲು ನೇಮಕ ಮಾಡಲಾದ ಸಮಿತಿ. ಶಂಕರ್ ಆಚಾರ್ಯ ಸಮಿತಿ. ಕೀರ್ತಿ ಪಾರೇಖ್ ಸಮಿತಿ ಮೂಲ ಸೌಕರ್ಯಗಳ ಬಗ್ಗೆ ಅಧ್ಯಯನ ಮಾಡಲು ನೇಮಕ ಮಾಡಲಾದ ಸಮಿತಿ. ಕೀರ್ತಿ ಪಾರೇಖ್ ಸಮಿತಿ ಮೂಲಸೌಕರ್ಯದ ಬಗ್ಗೆ. ಹಾಸಿಂ ಸಮಿತಿ ನಗರ ಪ್ರದೇಶ ಬಡತನ ಅಂದಾಜು ಮಾಡಲು ನೇಮಕ ಮಾಡಲಾದ ಸಮಿತಿ. ಹಾಸಿಂ ಸಮಿತಿಯು ನಗರ ಪ್ರದೇಶದ ಬಡತನವನ್ನು ಅಂದಾಜು ಮಾಡಲು ವರದಿ ನೀಡಲು ನೇಮಕ ಮಾಡಲಾದ ಸಮಿತಿ ಇದಾಗಿದೆ. ದೀಪಕ್ ಮೊಹಂತಿ ಸಮಿತಿ ಬ್ಯಾಂಕಿಂಗ್ ಕಾರ್ಯನಿರ್ವಹಣೆ ಕುರಿತಾದ ಸಮಿತಿ. ತಾರಾಪುರ ಸಮಿತಿ ಬಂಡವಾಳ ಖಾತೆ ಪರಿವರ್ತನೆ ಕುರಿತಾದ ಸಮಿತಿ ಇದಾಗಿದೆ. ನಚಿಕೇತ್ ಮೋರ್ ಸಮಿತಿ ಪೇಮೆಂಟ್ ಬ್ಯಾಂಕಿಂಗ್ ಬಗ್ಗೆ ಅಧ್ಯಯನ ಮಾಡಲು 2003ರಂದು ನೇಮಕ ಮಾಡಲಾದ ಸಮಿತಿ ಇದಾಗಿದೆ. ನಾರಿಮನ್ ಸಮಿತಿ ಲೀಡ್ ಬ್ಯಾಂಕ್ ಯೋಜನೆ ಬಗ್ಗೆ ವರದಿ ನೀಡಲು ನೇಮಿಸಲಾದ ಸಮಿತಿ ಇದಾಗಿದೆ. ಇದನ್ನು 1969ರಲ್ಲಿ ರಚಿಸಲಾದ ಸಮಿತಿಯಾಗಿದೆ. ಯಾವುದು? ನಾರಿಮನ್ ಸಮಿತಿ. RG ಸರಯು ಸಮಿತಿ ಇದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳ ಬಗ್ಗೆ ಅಧ್ಯಯನ ಮಾಡಲು ನೇಮಕ ಮಾಡಲಾದ ಸಮಿತಿಯಾಗಿದೆ. ಇದನ್ನು 1975ರಲ್ಲಿ ರಚಿಸಲಾಗಿದೆ. ಶಿವರಾಮನ್ ಸಮಿತಿ ಇದು ನಬಾರ್ಡ್ ಸ್ಥಾಪನೆಗಾಗಿ ಅಧ್ಯಯನ ಮಾಡಿ ವರದಿ ನೀಡಲು ರಚಿಸಲಾದ ಸಮಿತಿಯಾಗಿದೆ. ಇದು 1982ರಲ್ಲಿ ತನ್ನ ವರದಿಯನ್ನು ನೀಡಿದೆ. ಹಿಲ್ಟನ್ ಯಂಗ್ ಸಮಿತಿ ಇದು RBI ಸ್ಥಾಪನೆ ಬಗ್ಗೆ ವರದಿ ನೀಡಿದ ಸಮಿತಿಯಾಗಿದೆ. ದಿನೇಶ್ ಶರ್ಮಾ ಸಮಿತಿ ನೈಜ ಕರೆನ್ಸಿ ವರ್ಚುವಲ್ ಕರೆನ್ಸಿ ಬಗ್ಗೆ ಅಧ್ಯಯನ ಮಾಡಲು ರಚಿಸಲಾದ ಸಮಿತಿ. ದಿನೇಶ್ ಶರ್ಮಾ ಸಮಿತಿ. PK ಸಿನ್ಹಾ ಸಮಿತಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಹುದ್ದೆಗೆ ಅಂತಿಮ ಪಟ್ಟಿ ಸಿದ್ಧಗೊಳಿಸಲು ನೇಮಕ ಮಾಡಲಾದ ಅಥವಾ ಅದರ ಬಗ್ಗೆ ಅಧ್ಯಯನ ಮಾಡಿ ವರದಿ ನೀಡಲು ರಚಿಸಲಾದ ಸಮಿತಿಯಾಗಿದೆ.
PK ಸಿನ್ಹಾ ಸಮಿತಿ ಇದಾಗಿದೆ. ಹಾಗೆ ರತನ್ ಪಿ ವಾಥಾಲ್ ಸಮಿತಿ. ರತನ್ ಪಿ ವಾಥಾಲ್ ಸಮಿತಿಯು ಕಾರ್ಡ್ ಪೇಮೆಂಟ್ ಮೂಲಕ ಟ್ಯಾಕ್ಸ್ ರಿಬೇಟ್ ಮತ್ತು ಕ್ಯಾಶ್ಬ್ಯಾಕ್ ಯೋಜನೆಗಳ ಉತ್ತೇಜನಕ್ಕಾಗಿ ರಚಿಸಲಾದ ಸಮಿತಿ. ನ್ಯಾಯಾಧೀಶ MB ಶ್ಯಾ ಸಮಿತಿ. MB ಶ್ಯಾ ಸಮಿತಿಯು ಕಪ್ಪು ಹಣಕ್ಕೆ ಸಂಬಂಧಿಸಿದೆ. ಅರವಿಂದ್ ಸುಬ್ರಹ್ಮಣ್ಯ ಆಯೋಗ ದ್ವಿದಳ ಧಾನ್ಯಗಳ ಕೊರತೆಯನ್ನು ನೀಗಿಸಲು ವರದಿ ನೀಡಲು ರಚಿಸಲಾದ ಸಮಿತಿಯಾಗಿದೆ. ಸುಬ್ರಹ್ಮಣ್ಯನ್ ಸಮಿತಿ ರಾಷ್ಟ್ರೀಯ ಶಿಕ್ಷಣ ನೀತಿಯ ವಿಕಾಸದ ಕುರಿತು ಅಧ್ಯಯನ ಮಾಡಿ ವರದಿ ನೀಡಲು ರಚಿಸಲಾದ ಸಮಿತಿಯು ಸುಬ್ರಹ್ಮಣ್ಯನ್ ಸಮಿತಿ ಆಗಿದೆ. DV ಶೇಖ್ದಾರ್ ಸಮಿತಿ ಸಶಸ್ತ್ರ ಪಡೆಯ ಸಿಬ್ಬಂದಿಗಳ ರಕ್ಷಣಾ ವೆಚ್ಚ ಕುರಿತು ಅಧ್ಯಯನ ಮಾಡಲು ರಚಿಸಲಾದ ಸಮಿತಿಯಾಗಿದೆ. DV ಶೇಖ್ದಾರ್ ಸಮಿತಿ ಸಶಸ್ತ್ರ ಪಡೆಯ ಸಿಬ್ಬಂದಿಗಳ ರಕ್ಷಣಾ ವೆಚ್ಚ ಕುರಿತು ಅಧ್ಯಯನ ಮಾಡಲು ರಚಿಸಲಾದ ಸಮಿತಿ. NK ಸಿಂಗ್ ಸಮಿತಿ ಭವಿಷ್ಯದಲ್ಲಿ ವಿತ್ತೀಯ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣೆ ಕುರಿತು ಅಧ್ಯಯನ ಮಾಡಲು ರಚಿಸಲಾದ ಸಮಿತಿ ಇದಾಗಿದೆ. ಸಂಸತ್ತಿನ ಅಂದಾಜು ಸಮಿತಿ ಇದು ಗಂಗಾ ನದಿಯ ಶುದ್ಧತೆ ಮತ್ತು ಹರಿವು ಹಾಗೆ ರಕ್ಷಣೆ ಸಂಬಂಧಿಸಿದಂತೆ ವರದಿ ನೀಡಲು ರಚಿಸಲಾದ ಸಮಿತಿ ಸಂಸತ್ತಿನ ಅಂದಾಜು ಸಮಿತಿ. ದಿವಾಕರ್ ರೆಡ್ಡಿ ಸಮಿತಿ ಗ್ರಾಹಕ ಸಂರಕ್ಷಣಾ ಮಸೂದೆ 2015 ಕುರಿತಾದ ಸಮಿತಿ. ಅಶೋಕ್ ಲಾಹಿರಿ ಸಮಿತಿ ಆಭರಣಗಳ ಮೇಲೆ ಶುಲ್ಕ ವಿಧಿಸುವುದನ್ನು ಅಧ್ಯಯನ ಮಾಡಲು ರಚಿಸಲಾದ ಸಮಿತಿ. ಅಖಿಲೇಶ್ ರಂಜನ್ ನೇತೃತ್ವದ ವರದಿ ಅಥವಾ ಸಮಿತಿ. ಇ-ಕಾಮರ್ಸ್ ಬಗ್ಗೆ ಇ-ಕಾಮರ್ಸ್ ತೆರಿಗೆ ಕುರಿತಾದ ವರದಿ ನೀಡಲು ರಚಿಸಲಾದ ಸಮಿತಿ ಇದಾಗಿದೆ. ಅಖಿಲೇಶ್ ರಂಜನ್ ಸಮಿತಿ. ಅರವಿಂದ್ ಪನಗರಿಯ ಸಮಿತಿಯು ಮುಂಬೈ ಮತ್ತು ಅಹಮದಾಬಾದ್ ನಡುವಿನ ಹೈಸ್ಪೀಡ್ ಫಾಸ್ಟ್ ಟ್ರ್ಯಾಕ್ ಕಾರಿಡಾರ್ ಯೋಜನೆ ಕುರಿತಾದ ಸಮಿತಿ ಆಗಿದೆ. ಕಮಲೇಶ್ ಚಂದ್ರ ಸಮಿತಿ ಇದು ಗ್ರಾಮೀಣ ಡಾಕ್ ಸೇವಾ ಕುರಿತಾದ ಸಮಿತಿಯಾಗಿದೆ. ನ್ಯಾಯಾಧೀಶ L. ನರಸಿಂಹಾರೆಡ್ಡಿ ಸಮಿತಿ ಮಾಜಿ ಸೈನಿಕರಿಗೆ ಜಾರಿಗೊಳಿಸಲು ಉದ್ದೇಶಿಸಿರುವ ಒನ್ ರ್ಯಾಂಕ್ ಒನ್ ಪೆನ್ಷನ್ ಯೋಜನೆಯ ಕುರಿತು ಪರಿಶೀಲನೆ ನಡೆಸಲು ರಚಿಸಲಾದ ಸಮಿತಿಯಾಗಿದೆ. ನ್ಯಾಯಾಧೀಶ L. ನರಸಿಂಹಾರೆಡ್ಡಿ ಸಮಿತಿಯು ಒನ್ ರ್ಯಾಂಕ್ ಒನ್ ಪೆನ್ಷನ್ ಯೋಜನೆಗೆ ಸಂಬಂಧಿಸಿದ ಸಮಿತಿಯಾಗಿದೆ. ಅರವಿಂದ್ ಸುಬ್ರಹ್ಮಣ್ಯನ್ ಸಮಿತಿ GSTಯ ತೆರಿಗೆ ದರದ ಕುರಿತು ಅಧ್ಯಯನ ಮಾಡಲು ರಚಿಸಲಾದ ಸಮಿತಿಯಾಗಿದೆ. ಅಶೋಕ್ ಮಿಶ್ರಾ ಸಮಿತಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯವರು ಜಂಟಿ ಪ್ರವೇಶ ಪರೀಕ್ಷೆ ಸುಧಾರಣೆಯ ಕುರಿತಾದ ಸಮಿತಿಯಾಗಿದೆ. ಪ್ರೊಫೆಸರ್ ತರುಣ್ ಕಣ್ಣನ್ ಸಮಿತಿ ಪ್ರೊಫೆಸರ್ ತರುಣ್ ಕಣ್ಣನ್ ಸಮಿತಿಯು ಖಾಸಗಿ ವಲಯಗಳು ಮತ್ತು ಸಂಶೋಧನೆ ಮತ್ತು ಅಭಿವೃದ್ಧಿ ಕುರಿತಾದ ಅಧ್ಯಯನಕ್ಕೆ ಸಂಬಂಧಿಸಿದ ಸಮಿತಿಯಾಗಿದೆ. R.V. ಈಶ್ವರ್ ಸಮಿತಿಯು ಆದಾಯ ತೆರಿಗೆ ಕಾಯ್ದೆ 1961 ಸರಳೀಕರಣಗೊಳಿಸಲು ಸಂಬಂಧಿಸಿದ ಸಮಿತಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ 149 ಸದಸ್ಯರ ರಾಷ್ಟ್ರೀಯ ಸಮಿತಿ ಇದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಜನ್ಮ ಶತಮಾನೋತ್ಸವದ ಆಚರಣೆಗೆ ಸಂಬಂಧಿಸಿದೆ. ಪ್ರಧಾನಿ ನರೇಂದ್ರ ಮೋದಿ 149 ಸದಸ್ಯರ ರಾಷ್ಟ್ರೀಯ ಸಮಿತಿಯಂತೆ ಇದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಜನ್ಮ ಶತಮಾನೋತ್ಸವದ ಆಚರಣೆಗೆ ಸಂಬಂಧಿಸಿದ ಸಮಿತಿ. ರಾಜನಾಥ್ ಸಿಂಗ್ 23 ಸದಸ್ಯರ ಕಾರ್ಯಕಾರಿ ಸಮಿತಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಜನ್ಮ ಶತಮಾನೋತ್ಸವದ ಆಚರಣೆಗೆ ಸಂಬಂಧಿಸಿದೆ. ಚೇತನ್ ಘಾಟೆ ಹಣಕಾಸು ನೀತಿ ಸಮಿತಿ ಬಡ್ಡಿ ದರವನ್ನು ನಿರ್ಧರಿಸಲು ಸಂಬಂಧಿಸಿದ ಸಮಿತಿಯಾಗಿದೆ. ಚಂದ್ರಬಾಬು ನಾಯ್ಡು 13 ಸದಸ್ಯರ ಸಮಿತಿ ಇದು 500 ಹಾಗೂ 1000 ಮುಖಬೆಲೆಯ ನೋಟುಗಳ ಚಲಾವಣೆಯನ್ನು ರದ್ದುಗೊಳಿಸಿದ ಪರಿಸ್ಥಿತಿಯನ್ನು ಅವಲೋಕಿಸಲು ಸಂಬಂಧಿಸಿದ ಸಮಿತಿಯಾಗಿದೆ. SS ಮುಂದ್ರಾ ಸಮಿತಿ ATMಗಳಲ್ಲಿ ಹೊಸ ನೋಟುಗಳನ್ನು ಬಳಕೆ ಮಾಡುವ ಬಗ್ಗೆ ವರದಿ ನೀಡಲು ರಚಿಸಲಾದ ಸಮಿತಿಯಾಗಿದೆ. ಹಮೀದ್ ಖಾನ್ ಸಮಿತಿ ಸರ್ಕಾರ ಮತ್ತು ನಾಗರಿಕರ ವಹಿವಾಟಿನಲ್ಲಿ ಡಿಜಿಟಲ್ ಪೇಮೆಂಟನ್ನು ಉತ್ತೇಜಿಸುವ ಸಂಬಂಧದ ಸಮಿತಿಯಾಗಿದೆ. ಹೆಚ್ಚುವರಿ ಕಾರ್ಯದರ್ಶಿ ಮತ್ತು ಜಂಟಿ ಕಾರ್ಯದರ್ಶಿಗಳು ಮತ್ತು ನಿರ್ದೇಶಕರ ಸಮಿತಿ
ಇದು ಕೂಡ 500 ಹಾಗೂ 1,000 ರೂಪಾಯಿ ಮುಖಬೆಲೆಯ ನೋಟುಗಳ ಚಲಾವಣೆಯನ್ನು ರದ್ದುಗೊಳಿಸಿದ ನಂತರ ಜಾರಿಗೊಳಿಸಿದ ನಂತರ ಕ್ರಮಗಳ ಬಗ್ಗೆ ಅಧ್ಯಯನ ನಡೆಸಲು ನೇಮಕ ಮಾಡಲಾದ ಸಮಿತಿಯಾಗಿದೆ. ಹೇಮಪಾಂಡೆ ನೇತೃತ್ವದ ಅಂತರ್ ಸಚಿವರ ಸಮಿತಿ. ಸಬ್ಸಿಡಿ ದರದ ಬೇಳೆಕಾಳುಗಳನ್ನು ಅಂಚೆ ಕಚೇರಿ ಮೂಲಕ ಮಾರಾಟ ಮಾಡುವುದಕ್ಕೆ ಸಂಬಂಧಿಸಿದ ಸಮಿತಿಯಾಗಿದೆ. ಆರ್ಥಿಕತೆಗೆ ಸಂಬಂಧಿಸಿದ ಪ್ರಮುಖ ಸಮಿತಿಗಳು. ಇವು ಸಹ ಆರ್ಥಿಕತೆಯ ಕುರಿತು ಸಂಬಂಧಿಸಿದ ಪ್ರಮುಖ ಸಮಿತಿಗಳಾಗಿವೆ. ಸುಂದರ್ ಶಾನ್ ಸೇನ್ ಸಮಿತಿ. ಇದು ಭಾರತದಲ್ಲಿ ವಿತ್ತೀಯ ತಂತ್ರಜ್ಞಾನ ಮತ್ತು ಡಿಜಿಟಲ್ ಬ್ಯಾಂಕಿಗೆ ಸಂಬಂಧಿಸಿದಂತೆ ಅಧ್ಯಯನ ಮಾಡಲು ನೇಮಕ ಮಾಡಲಾದ ಸಮಿತಿಯಾಗಿದೆ. ವಿಮಲ್ ಜಲಾನ್ ಸಮಿತಿ. ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಕ್ಲಿಯರಿಂಗ್ ಕಾರ್ಪೊರೇಷನ್ ನಿಯಂತ್ರಣಗಳ ತಿದ್ದುಪಡಿಗೆ ಸಂಬಂಧಿಸಿದ ಸಮಿತಿ. ದಾವೆ ಸಮಿತಿ. ಮ್ಯೂಚುವಲ್ ಫಂಡ್ ಕುರಿತಾದ ಸಮಿತಿ. ಎಸಿ ಶಾ ಸಮಿತಿ. ಇದು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳ ಕುರಿತಾದ ಸಮಿತಿ. ಎಸಿ ಶಾ ಸಮಿತಿ. ಹಜಾರೆ ಸಮಿತಿ. ಕೈಗಾರಿಕಾ ನೀತಿ ಕುರಿತಾದ ಸಮಿತಿ. ಎಂ ಖುಸ್ರೋ ಸಮಿತಿ. ಕೃಷಿ ಸಾಲಗಳ ಬಗ್ಗೆ ಸಂಬಂಧಿಸಿದ ಸಮಿತಿ. ಎಲ್.ಕೆ. ಝಾ ಸಮಿತಿ. ಪರೋಕ್ಷ ತೆರಿಗೆ ಪದ್ಧತಿ ಕುರಿತಾದ ಸಮಿತಿಯಾಗಿದೆ. ಮಹಲ್ನೋಬಿಸ್ ಸಮಿತಿ. ಆದಾಯ ಹಂಚಿಕೆ ಕುರಿತಾದ ಸಮಿತಿಯಾಗಿದೆ. ಪಿ.ಎಲ್. ಟಂಡನ್ ಸಮಿತಿ. ರಫ್ತು ಕಾರ್ಯತಂತ್ರ ಮತ್ತು ಕೈಗಾರಿಕಾ ರೋಗಗ್ರಸ್ತತೆ ಕುರಿತಾದ ಸಮಿತಿ. ರಾಜಾ ಚೆಲ್ಲಯ್ಯ ಸಮಿತಿ. ತೆರಿಗೆ ಸುಧಾರಣೆಗಳ ಬಗ್ಗೆ ಸಂಬಂಧಿಸಿದ ಸಮಿತಿಯಾಗಿದೆ. ಉಷಾ ಥೋರಟ್ ಸಮಿತಿ. ಇದು ಹಣಕಾಸು ಸಮನ್ವಯತೆ ಕುರಿತಾದ ಸಮಿತಿಯಾಗಿದೆ. ವಾಂಚು ಸಮಿತಿ. ನೇರ ತೆರಿಗೆ ಪದ್ಧತಿ ಕುರಿತಾದ ಸಮಿತಿಯಾಗಿದೆ. ಖಾನ್ ಸಮಿತಿ. ಅಭಿವೃದ್ಧಿ ಹಣಕಾಸು ಸಂಸ್ಥೆಗಳ ಕುರಿತಾದ ಸಮಿತಿ. ವೀರಪ್ಪ ಮೊಯ್ಲಿ ನೇತೃತ್ವದ ಸಂಸದೀಯ ಸಮಿತಿ. ಬಜೆಟ್ನ ಸುಧಾರಣೆಗಳನ್ನು ಪರಾಮರ್ಶಿಸುವುದರ ಬಗ್ಗೆ ಅಧ್ಯಯನ ಮಾಡಲು ನೇಮಕ ಮಾಡಲಾದ ಸಮಿತಿಯಾಗಿದೆ. ರೇಖಿ ಸಮಿತಿ. ಪರೋಕ್ಷ ತೆರಿಗೆ ಪದ್ಧತಿ ಕುರಿತಾದ ಸಮಿತಿಯಾಗಿದೆ. ವೈ.ವಿ. ರೆಡ್ಡಿ ಸಮಿತಿ. ಇದು ನೇರ ತೆರಿಗೆ ವಿನಾಯಿತಿ ಪರಿಷ್ಕರಣೆಗಳ ಕುರಿತಾದ ಸಮಿತಿಯಾಗಿದೆ. ವರ್ಮಾ ಸಮಿತಿ. ವಾಣಿಜ್ಯ ಬ್ಯಾಂಕುಗಳ ಪುನರ್ರಚನೆ ಕುರಿತಾದ ಸಮಿತಿ. ಯು.ಕೆ. ವರ್ಮಾ ಸಮಿತಿ. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಲ್ಲಿ ನಬಾರ್ಡ್ನ ಪಾತ್ರದ ಕುರಿತಾದ ಸಮಿತಿಯಾಗಿದೆ. ವಾಘಲ್ ಸಮಿತಿ. ಭಾರತದ ಹಣದ ಮಾರುಕಟ್ಟೆ ಸುಧಾರಣೆ ಕುರಿತಾದ ಸಮಿತಿಯಾಗಿದೆ. ಚಂದ್ರಬಾಬು ನಾಯ್ಡು ಸಮಿತಿ. ಡಿಜಿಟಲ್ ಪಾವತಿ ಕುರಿತಾದ ಸಮಿತಿ. ಅರವಿಂದ್ ಪನಗರಿಯ ಕಾರ್ಯಪಡೆ ಸಮಿತಿ. ಇದು ಬಡತನ ರೇಖೆಗೆ ಹೊಸ ಮಾನದಂಡ ಕುರಿತಾದ ಸಮಿತಿಯಾಗಿದೆ. ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ ಸಂವಿಧಾನಾತ್ಮಕ ಅವಕಾಶಗಳು. ಭಾರತ ಸಂವಿಧಾನದ ವಿಧಿ 112 ಕೇಂದ್ರ ಮುಂಗಡ ಪತ್ರ ಮಂಡನೆ ಅಥವಾ ವಾರ್ಷಿಕ ಹಣಕಾಸು ಹೇಳಿಕೆ. ಇದನ್ನು ಹಣಕಾಸು ಸಚಿವರು ಲೋಕಸಭೆಯಲ್ಲಿ ಮಂಡನೆ ಮಾಡ್ತಾರೆ. ವಿಧಿ 116 ಉಪವಿಧಿ 2 ವೋಟ್ ಆನ್ ಅಕೌಂಟ್ ಕುರಿತಾದ ಮಾಹಿತಿಯನ್ನು ನೀಡುವ ವಿಧಿಯಾಗಿದೆ. ಲೇಖಾನುದಾನ ಅಂತನೂ ಸಹ ವೋಟ್ ಆನ್ ಅಕೌಂಟ್ ಬಗ್ಗೆ ಮಾಹಿತಿ ನೀಡುತ್ತೆ. ಇದು ಸರ್ಕಾರದ ವೆಚ್ಚದ ಭಾಗ ಮಾತ್ರ ತಿಳಿಸುವುದು. ವಿಧಿ 202 ರಾಜ್ಯ ಮುಂಗಡ ಪತ್ರ. ರಾಜ್ಯ ಹಣಕಾಸು ಸಚಿವರು ವಿಧಾನಸಭೆಯಲ್ಲಿ ಮುಂಗಡ ಪತ್ರವನ್ನು ಮಂಡನೆ ಮಾಡುವರು. ಸಂವಿಧಾನದ ವಿಧಿ 243(i) ಗ್ರಾಮೀಣ ಸ್ಥಳೀಯ ಸರ್ಕಾರ ಮತ್ತು ವೈ ವಿಧಿಯು ನಗರ ಸ್ಥಳೀಯ ಸರ್ಕಾರದಲ್ಲಿ ರಾಜ್ಯ ಹಣಕಾಸು ಆಯೋಗದ ರಚನೆಗೆ ಮಾಹಿತಿಯನ್ನು ನೀಡುತ್ತೆ. ರಾಜ್ಯಪಾಲರು ಪ್ರತಿ 5 ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗವನ್ನು ನೇಮಕ ಮಾಡುತ್ತಾರೆ. ಸಂವಿಧಾನದ ವಿಧಿ 265 ಹಣಕಾಸು ಮಸೂದೆ. ತೆರಿಗೆಗಳನ್ನು ವಿಧಿಸಲು ಸಂಸತ್ತಿನ ಅನುಮತಿ ಪಡೆಯುವುದು ಕಡ್ಡಾಯ. ವಿಧಿ 266 ಸಂಚಿತ ನಿಧಿ. ಈ ನಿಧಿಯು ಎಜಿ, ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ನಿಯಂತ್ರಣದಲ್ಲಿ ಇರುತ್ತದೆ. ನಗದು ಹಣವನ್ನು ಬಳಸಲು ಸಂಸತ್ತಿನ ಅನುಮತಿ ಅಗತ್ಯ ಹಾಗೂ ಸಾರ್ವಜನಿಕ ಲೆಕ್ಕಪತ್ರ ಖಾತೆಗೂ ಸಂಬಂಧಿಸಿದೆ. ಭಾರತ ಸಂವಿಧಾನದ ವಿಧಿ 267 ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನುದಾನಗಳ ಕುರಿತು
ಮಾಹಿತಿ ನೀಡುತ್ತೆ. ವಿಧಿ 267 ಉಪವಿಧಿ 1 ಕೇಂದ್ರ ವಿಪತ್ತು ಪರಿಹಾರ ನಿಧಿ. ಇದು ರಾಷ್ಟ್ರಪತಿಗಳ ನಿಯಂತ್ರಣದಲ್ಲಿದ್ದು ಆರ್ಥಿಕ ವ್ಯವಹಾರ ಇಲಾಖೆಯ ಹಣಕಾಸು ಕಾರ್ಯದರ್ಶಿ ಕಾರ್ಯನಿರ್ವಹಣೆ ಮಾಡುವರು. ತುರ್ತು ಸಂದರ್ಭಗಳಲ್ಲಿ ಮಾತ್ರ ಈ ಕೇಂದ್ರ ವಿಪತ್ತು ಪರಿಹಾರ ನಿಧಿ ಬಳಸಲು ಸಾಧ್ಯವಾಗುತ್ತೆ. ಸಂವಿಧಾನದ 267 ಉಪವಿಧಿ 2 ರಾಜ್ಯ ವಿಪತ್ತು ಪರಿಹಾರ ನಿಧಿ ಬಗ್ಗೆ ತಿಳಿಸುತ್ತೆ. 280ನೇ ವಿಧಿ ಕೇಂದ್ರ ಹಣಕಾಸು ಆಯೋಗ ರಚನೆ ಕುರಿತು ಮಾಹಿತಿ ನೀಡುತ್ತೆ. ಕೇಂದ್ರ ಹಣಕಾಸು ಆಯೋಗವನ್ನು ರಾಷ್ಟ್ರಪತಿಯವರಿಂದ ನೇಮಕವಾಗುತ್ತೆ. ಹಾಗೆ ಪ್ರತಿ 5 ವರ್ಷಗಳ ಅವಧಿಗೆ ನೇಮಕ ಮಾಡಲ್ಪಡುತ್ತದೆ. ವಿಧಿ 360 ಹಣಕಾಸು ತುರ್ತು ಪರಿಸ್ಥಿತಿ. ಭಾರತದಲ್ಲಿ ಇದುವರೆಗೂ ಒಂದು ಬಾರಿಯೂ ಘೋಷಣೆಯಾಗಿಲ್ಲ.